ಪತ್ತೆನೇ ಇಲ್ಲ ಭಾವ. ರಾತ್ರಿ ಮನೆಗೆ ಬಂದಿಲ್ಲ. ಯಾವತ್ತೂ ಹೀಗೆ ಮಾಡಿದವರಲ್ಲ. ತುಂಬಾ ಭಯ ಆಗ್ತಿದೆ ನನಗೆ. ಜವಾಬ್ದಾರಿ ಎಲ್ಲಿದೆ ಅವನಿಗೆ? ಪಕ್ಕದೂರು ಹೋಗಿದ್ದಾನೆ. ಯಕ್ಷಗಾನ ಇದೆ ಅಲ್ಲಿ. ರಾತ್ರಿ ಎಲ್ಲ ಬಾಯಿ ಬಿಟ್ಕೊಂಡು ನೋಡಿರ್ತಾನೆ, ಹಾಗೆ ಮಲಗಿರ್ತಾನೆ. ಬರ್ತಾನೆ ಬಿಡು. ಅಪ್ಪ, ಹರಕೆ ಯಾವಾಗ ತೀರಿಸ್ತೀರಿ? ಮೊದಲು ಅದು ನಿಶ್ಚಯ ಆಗ್ಲಿ, ಆಮೇಲೆ ನಿಶ್ಚಿತಾರ್ಥ. ನೋಡು ದೇವಿ, ಇವತ್ತಿನ ದಿವಸ ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರೆಸ್ಬೇಡ. ನಡೆಯ ಸದಾನಂದ, ಮಾಡೋ ಕೆಲಸ ಬೇಕಾದಷ್ಟಿದೆ. ನನ್ನ ಹರಕೆ ತೀರ್ಸೋ ಪ್ರಯತ್ನ ಮುಂದುವರ್ಸ್ಲೋ ಅಥವಾ ಸತ್ತೋಗ್ಬಿಡ್ಲಮ್ಮ. ಅವತ್ ನಾನೇನು ಕೊಟ್ಟ ಮಾತ್ ಪ್ರಕಾರ ನಡ್ಕೊಳಕ್ ಆಗ್ತಾ ಇಲ್ಲ. 30 ದಿನದಲ್ಲಿ ಅರ್ಧ ಭಾಗ ಮುಗಿತಾ ಬಂತು. ನನಗ್ ಹರಕೆ ಮುಖ್ಯ, ಅಪ್ಪಗೆ ಪ್ರತಿಷ್ಠೆ ನಿಶ್ಚಿತಾರ್ಥ ಮುಖ್ಯ. ಅಮ್ಮಂಗೇನು ಮಾಡದೇ ಇರೋ ಪರಿಸ್ಥಿತಿ. ಅಪ್ಪನ್ ಪಕ್ಸೋ ಚೈತನ್ಯ ನನ್ನ ಹತ್ರ ಇಲ್ಲ. ನೀನೇ ದಾರಿ ತೋರ್ಸಮ್ಮ. ಒಬ್ಬಳು ಹಿಂಗೋ ಒಬ್ಳು ಮಗಳಿದ್ದಾಳೆ, ಅವಳನ್ನ ದೇವಿ ಸ್ಥಾನದಲ್ಲಿ ಇಟ್ಟು ನೋಡು. ಕೇಶವನಾಥರು ಸುಚೇತನ್ಗೆ ದೇವಿ ಜೊತೆ ಮದುವೆ ನಿಶ್ಚಯ ಮಾಡಿರೋದು ತಪ್ಪು ಅಂತ ಆಗ ನಿನಗೆ ಅನ್ಸುತ್ತೆ. ಕಟ್ಬಿಚ್ಚು, ಬೇರೆ ಏನಾದ್ರೂ ಕಾರಣ ಹೇಳೋ ದನಿಗಳಿಗೆ. ನೋಡ, ದುರ್ಯೋಧನ ನೀಚ ಅಂತ ಗೊತ್ತಿದ್ರು ಕಾರಣ ಅವನ ಜೊತೆನಲ್ಲಿದ್ದ ಅನ್ನ ಹಾಕಿದ ಋಣಕ್ಕೆ. ನಾನು ಅಷ್ಟೇ ಕಣ, ನನಗೆ ಅನ್ನ ಹಾಕಿ ಸಾಕಿದ್ರ ಧನಿಗಳು. ನಾನು ಯಾವತ್ತವ್ರಿಗೆ ಮೋಸ ಮಾಡೋದಿಲ್ಲ. ಪರವಾಗಿಲ್ಲ, ಚಕಾಯಿಂತಕ್ಕೂ ಕಾರಣ ಗೊತ್ತು. ಮನ್ಸಿಗೆ ತುಂಬಾ ಸಂತೋಷ ಆಗ್ತಿದೆ ಅಪ್ಪಾಜಿ. ದೇವಿ ಜೊತೆ ನಿಶ್ಚಿತಾರ್ಥ, ಅದಾದ್ಮೇಲೆ ಮದುವೆ ಅಂತಂದ್ರೆ ಎದೆ ಒಳಗೆ ಜಿಂಕೆ ಓಡಾಡ್ದಂಗೆ ಆಗ್ತಿದೆ. ಇದಕ್ಕೆಲ್ಲ ನೀವು ಕಾರಣ ಅಪ್ಪಾಜಿ. ನಿನ್ನ ಸಂತೋಷ ನನಗೆ ಸಂತೋಷ ಹುಟ್ಟಿಸುತ್ತೆ. ನಿನ್ನ ನಗು ನನ್ನ ನಗು. ಎಲ್ಲಿ ಮಹಾಬಲ ಕಾಣ್ತಾ ಇಲ್ಲ? ಅವನ ಆರ್ಭಟನೆ ಜೋರಾಗಿರ್ಬೇಕಾಗಿತ್ತಿಲ್ಲಿ. ಹಾಡು ಕುಣಿತ ತಮಾಷೆ ಜೊತೆನಲ್ಲಿ. ನಿನ್ನೆ ಮಧ್ಯಾಹ್ನ ಹೋದವರು ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡಿ. ರಾತ್ರಿ ಅವರು ಹೊರಗೆ ಉಳಿಯೋರೇ ಅಲ್ಲ, ಗಂಟೆ ಒಂದಾದ್ರೂ ಬಂದ್ಬಿಡೋರು. ಅಯ್ಯೋ ಹುಚ್ಚ, ಸಿಕ್ಕಿದ ನಿನ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ. ನಾಳೆ ನಿಶ್ಚಿತಾರ್ಥ, ಬೆಳಿಗ್ಗೆ 5 ಗಂಟೆಗೆ ಬಂದ್ಬಿಡು, ಮಾವಿನ ತೋರಣ ಎಲ್ಲ ಕಟ್ಟಬೇಕು ಅಂದಿದ್ದ. ಬೇರೆ ಥರದಲ್ಲಿ ಏನಾದ್ರೂ ಆಗಿರ್ಬೋದಾ? ಮಂಗಳ, ಹಾಗೆಲ್ಲ ಏನೂ ಆಗಿರಲ್ಲ, ಸುಮ್ಮನೆ ಇರು, ಬರ್ತಾರೆ. ನಾನು ನಿನ್ನೆ ನಿಶ್ಚಿತಾರ್ಥ ಬೇಡ ಅಂತ ಚಿಕ್ಕಪ್ಪನ ಹತ್ರ ಹಠ ಮಾಡಿದ್ದೆ. ಎಲ್ರ ಹತ್ರ ಮಾತಾಡ್ತೀನಿ ಅಂತ ಹೇಳೋದ್ರು. ಎಲ್ಗೋಗ್ತೀನಿ ಅಂತ ಏನಾದ್ರೂ ಹೇಳಿದ್ರೇನೆ? ಇಲ್ಲ, ಕೇಶವನಾಥ್ರು ಮನೆಗೋಗಿ ಏನಾದ್ರೂ ಮಾತಾಡಿ ಎಡ್ವರ್ಟ್ ಮಾಡ್ಕೊಂಡಿರ್ಬೋದಾ? ಕೇಶವನಾಥ್ರು ಅಪ್ಪನ ಮಾತಾಷ್ಟು ಮನ್ಸಿಗೆ ತಗೊಳಲ್ಲ. ನಿನ್ನೆ ಸಿಕ್ಕಿದ್ರಂತೆ ನಾಗಭೂಷಣಂಗೆ ಬಸ್ ಸ್ಟ್ಯಾಂಡ್ ಹತ್ರ ಪಕ್ದೂರಿಗೆ ಹೋಗಿ ಬರ್ತೀನಿ ಅಂತ. ಆದ್ರೆ ಇನ್ನೂ ಬಂದಿಲ್ಲ ನೋಡೆ. ಅವನೇನೆ ಊರ್ನವ್ರನ್ನೆಲ್ಲ ಕರೆದಿದ್ದಾನೆ. ನಿಶ್ಚಿತಾರ್ಥ ನಮ್ಮ 2 ಮನೆ ಮಧ್ಯೆ ನಡೆದ್ರೆ ಸಾಕು ಅಂತ ಹೇಳಿರ್ಲಿಲ್ವಾ? ಅವ್ನ್ ಏನೋ ಸಂಭ್ರಮ ಬಿಡಿ. ನಿಶ್ಚಿತಾರ್ಥ ಇದು ರಾಜಕೀಯ ಸಮಾವೇಶ ಅಲ್ಲ. ಯಾಕೆ ಬೇಕು ಇವರೆಲ್ಲ ಮನೆ ಸಮಾರಂಭಕ್ಕೆ? ಮಗಳ ವಿಚಾರದಲ್ಲಿ ಸದಾಶಿವಂದು ಸ್ವಲ್ಪ ಸಂಭ್ರಮ ಜೋರು. ಮಗಳು ಅಂದ್ರೆ ಅವನಿಗೆ ತುಂಬಾ ಪ್ರೀತಿ ದಣಿ. ನೀವು ಒಳಗೆ ಬನ್ನಿದ್ದಾನೆ. ನಮ್ಮ ಮನೆಯವರು ನಿನ್ನೆ ನಿಮ್ಮನೆ ಹತ್ರ ಏನಾದ್ರೂ ಬಂದಿದ್ರಾ? ನಮ್ಮನೆ ಹತ್ರ ಯಾಕಮ್ಮ ಬರ್ತಾನೆ? ಗಲಾಟೆ ಮಾಡೋ ಹಾಗಿದ್ರೆ ಮನೆ ಹತ್ರ ಬರಬೇಡ ಅಂತ ಹೇಳಿದ್ದೆ. ನಿನ್ನೆ ಮಧ್ಯಾಹ್ನ ಮನೆ ಬಿಟ್ಟವರು ಇಷ್ಟೊತ್ತಾದ್ರೂ ಬಂದಿಲ್ಲ. ಬರ್ತಾನೆ ಬಿಡೆ ಮಂಗಳ. ಹುಚ್ಚು ದಿವಸ ಬೈದಿದ್ದೆ, ಜನ ಇರೋ ಕಡೆ ಬರಬೇಡ, ತಲಾಟೆ ಮಾತಾಡ್ತೀಯ ಅಂತ. ಅದ್ರ ನೆನಪಾಗಿ ಎಲ್ಲೋ ಹೋಗಿರ್ತಾನೆ. ಬರ್ತಾನೆ, ಸುಮ್ಮನಿರು, ಹೆದರ್ಕೋಬೇಡ. ಮುಚ್ಕೊಂಡು ಮಾಡಿರೋ ಕಳ್ತನ ಒಪ್ಕೋ. ಬಲ್ಲುವಂತ ಮಾಡ್ತಿದೀಯಲ್ಲ, ಕಂಠಿಹಾರ ಕದ್ದಿದ್ದು ನಾನೇ, ಒಪ್ಕೋ ಒಪ್ಕೋ ಅಂತ. ಆ ಕೇಶವನಾಥ ಊರು ತುಂಬಾ ಹೇಳ್ಕೊಂಡು ಓಡಾಡ್ತಿದ್ದಾನೆ, ನನ್ನನ್ನು ಜೈಲಿನಲ್ಲೇ ಉಳಿಸ್ತೀನಿ ಅಂತ. ಆಡಳಿತಕ್ಕೆ ಮುಜುಗರ ಆಗ್ತಿದೆಯಂತೆ ನನ್ನಿಂದ. ಬಹಿಷ್ಕಾರ ಹಾಕ್ಸಿದ್ದಾನೆ. ಮನೆ ಕಿತ್ಕೊಂಡ, ಅಂಗಡಿ ಕಿತ್ಕೊಂಡಿದ್ದಾರೆ. ನನ್ನ ಹೆಂಡತಿ ಮಕ್ಕಳು. ದೇವಿ